ನಮಸ್ಕಾರ ವೀಕ್ಷಕರೇ, ದರ್ಶನ್ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಗುಡ್ ನ್ಯೂಸ್. ನೀವು ಏನು ಅಂದ್ಕೊಳ್ತಾ ಇದ್ರಿ ಅದಕ್ಕಿಂತ ದುಪ್ಪಟ್ಟು ಗುಡ್ ನ್ಯೂಸನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಈಗ ನೀವೇನು ಅಂದ್ಕೊಳ್ತಾ ಇದ್ರಿ ನಟ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಲಾಕ್ ಆಗಿಬಿಡ್ತಾರೆ ಅಂತ ಏನಾದ್ರು ನಿಮಗೊಂದು ಭಯ ಇತ್ತಾ? ಆ ಭಯದಿಂದ ಆಚೆ ತರಿಸುವಂಥ ಒಂದು ಸನ್ನಿವೇಶವನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ಖುಷಿ ಪಡಬೇಕಾಗಿರುವಂಥ ಒಂದು ಸಂಗತಿ. ಸೊ ಹಂಗಾಗಿ ನೀವೆಲ್ಲ ಏನು ಮಾಡಬೇಕು ಅಂತಂದರೆ ಈ ಕೂಡಲೇ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. 50,000 ಸಬ್ಸ್ಕ್ರೈಬರ್ ನನ್ನ ಟಾರ್ಗೆಟ್ ಆಗಿದೆ ಈಗ. ಸೊ 50,000 ಸಬ್ಸ್ಕ್ರೈಬರ್ ಆಗಿಬಿಟ್ರೆ ನನಗೆ ಮನಸ್ಸಿಗೆ ಒಂದು ಸಂತೋಷ. ಈ ಹಿಂದೆ ಒಂದು ಲೋಕಲ್ ಚಾನಲಲ್ಲಿ ರಿಪಬ್ಲಿಕ್ನ ಬಿಟ್ಟಾದಮೇಲೆ ಒಂದು ಲೋಕಲ್ ಚಾನಲಲ್ಲಿ ನಾನು ಕೆಲಸ ಮಾಡ್ತೀನಿ. 3 ತಿಂಗಳಲ್ಲಿ 50,000 ಸಬ್ಸ್ಕ್ರೈಬರ್ನ ತೊಗೊಂಬರ್ತೀನಿ ನಾನು. ಸೊ ನಂದರಲ್ಲೂ ಅದೇ ಆಗುತ್ತೆ ಅಂದ್ಕೊಂಡೆ. ಇನ್ನು 3 ತಿಂಗಳಿಗೆ ಕೇವಲ ಬಹುಶಃ ನಾನು ಆರಂಭ ಮಾಡಿ ಇನ್ನು 3 ತಿಂಗಳಿಗೆ ಕೇವಲ ಇನ್ನೊಂದು 10 to 15 ಡೇಸ್ ಇದೆ. ಸೊ ಈಗ 32,000 ಏನೋ ಇದೆ ಸಬ್ಸ್ಕ್ರೈಬರ್ಸ್. ಐನೋ ಅಷ್ಟರೊಳಗಡೆ 50 ಆಗಲ್ಲ, ಬಟ್ ನನ್ನ ಆಸೆ 50 ದಾಟಬೇಕು ಅಂತ, 50,000 ದಾಟಬೇಕು ಅಂತ ನನ್ನ ಆಸೆ. ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ಹಂಗೆ ಸಬ್ಸ್ಕ್ರೈಬ್ನ ಒತ್ತಿ ನನಗೆ ಸಪೋರ್ಟ್ ಮಾಡ್ತೀರಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಓಕೆ, ನೇರವಾಗಿ ವಿಚಾರಕ್ಕೆ ಬರೋಣ. ವೀಕ್ಷಕರೇ, ಟ್ರಯಲ್ ನಡೀತು. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಟ್ರಯಲ್ ಆಯಿತು. ಈ ಟ್ರಯಲ್ನಲ್ಲಿ ಎಷ್ಟರ ಮಟ್ಟಿಗೆ ನಟ ದರ್ಶನ್ರವರು ಬಚಾವಾಗೋದ್ರಲ್ಲಿ ಇದ್ದಾರೆ ಅಂತಂದರೆ ನೀವು ಊಹೆನೂ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ನಟ ದರ್ಶನ್ರವರು ಈ ಒಂದು ಪ್ರಕರಣದಿಂದ ಎಸ್ಕೇಪ್ ಆಗೋದಂತೂ ಖಚಿತ. ಕೊನೆಗೂ ಕೂಡ ಈ ಬಾಲನ್ ಅವರು ಇದಾರಲ್ಲ, ಲಾಯರ್ ಬಾಲನ್ ಅವ್ರು ಹೇಳಿದ್ದು ಪ್ರತಿಶತದಷ್ಟು ಸತ್ಯ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ 100% ಸತ್ಯ ಅಂತ. ಸೊ ಒಬ್ಬ ವ್ಯಕ್ತಿ ಈ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿ ಆಮೇಲೆ ವಾಪಸ್ಸು ಗೌರ್ನಮೆಂಟು ಆತನ ಮೇಲೆ ಒಂದು ವಾಪಸ್ ಬೇಲ್ ರದ್ದು ಅರ್ಜಿ ಕೋರಿ ಸುಪ್ರೀಂ ಕೋರ್ಟಲ್ಲಿ ಆ ಬೇಲ್ ರದ್ದಾಗಿ ಹೊರಗಡೆ ಇದ್ದಂತಹ ಒಬ್ಬ ನಾಯಕ, ಒಬ್ಬ ಕೋಟ್ಯಾಂತರ ಫಾಲೋವರ್ಸ್ ಹೊಂದಿರುವಂಥ ಒಬ್ಬ ನಟ ವಾಪಸ್ ಮತ್ತೆ ಜೈಲಿಗೆ ಹೋಗೋದು ಅಂತಂದರೆ ಯಾರಿಗೂ ಕೂಡ ಅಂಥ ಒಂದು ಸಿಚುವೇಶನ್ ಬೇಡ ನನ್ನ ಪ್ರಕಾರ, ನನ್ನ ಕೇಳೋದಾದರೆ. ಬಟ್ ಆ ಸಿಚುವೇಶನ್ ಬಂತು. ಆ ಬಂದಂಥ ಸಿಚುವೇಶನ್ಗೆ ಹಾಗೆ ಒಂದು ದೊಡ್ಡ ನಮಸ್ಕಾರ ಹೇಳುವಂಥ ಸಿಚುವೇಶನ್ ಬಂದ್ಬಿಟ್ಟಿದೆ ಈಗ. ಅಂದರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರ ಸ್ಟೇಟ್ಮೆಂಟು ಏನಾಗಿತ್ತು ಅಂದರೆ ದರ್ಶನ್ ಅವರಿಗೆ ದೊಡ್ಡ ಪ್ಲಸ್ ಆಗಿತ್ತು. ಆಗ ಪ್ರಸನ್ನ ಕುಮಾರ್ ಇದ್ದಾರೆ ಗೊತ್ತಾ, ಪಿ ಪ್ರಸನ್ನ ಕುಮಾರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್, ಅವ್ರೇನು ಮಾಡ್ತಾರೆ, ಪ್ರಾಸಿಕ್ಯೂಷನ್ಗೆ ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಬಹುಶಃ ಹಳೆ ವಿಡಿಯೋ ನೋಡಿಲ್ಲ ಅಂತಂದರೆ ಒಂದು ಸಲ ನೋಡ್ಬಿಟ್ಟು ಬನ್ನಿ. ನಟ ದರ್ಶನ್ ಬಚಾವ್ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ ನಾನು, 1-2 ವಿಡಿಯೋ ಇದೆ, ಅದು ನೋಡ್ಬಿಟ್ಟು ಬನ್ನಿ, ಅದು ತಮ್ನೇಲಲ್ಲಿದೆ. ಬಹುಶಃ ಪ್ರಾಸಿಕ್ಯೂಷನ್ ಯಾಕೆ ಬಂದಿತ್ತು ಅಂತ ಒಂದು ಸಲ ನಿಮಗೆ ಹೇಳ್ಬಿಡ್ತೀನಿ ನಾನು, ಸುಮ್ಮನೆ ಮತ್ತೆ ಆ ವಿಡಿಯೋ ನೋಡೋದು ಅವೆಲ್ಲ ಮತ್ತೆ ಅದು ನೀವು ನೋಡಲ್ಲ. ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ರತ್ನಪ್ರಭಾ ಅವರು ಸುಮಾರು 7 ಪ್ರಶ್ನೆಗಳಿಗೆ ಗೊಂದಲಕರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಗೊಂದಲಕರ ಹೇಳಿಕೆಯಿಂದ ದರ್ಶನ್ ಅವರಿಗೆ ಪ್ಲಸ್ ಆಗಿತ್ತು. ಆಗ ದರ್ಶನ್ ಅಂದರೆ ಸರ್ಕಾರದ ಪರ ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರು ಒಂದು ಅರ್ಜಿಯನ್ನು ಬರೆದಿದ್ರು ಹೈಕೋರ್ಟ್ಗೆ. ಏನಪ್ಪ ಅಂದರೆ ಪ್ರಾಸಿಕ್ಯೂಷನ್ ಅಂದರೆ ಪ್ರತಿಕೂಲ ಪರಿಸ್ಥಿತಿಗೆ ಬೇಕು ಅಂತ. ಅಂದರೆ ಪ್ರತಿಕೂಲ ವ್ಯವಸ್ಥೆ ಅಂತಂದರೆ ರತ್ನಪ್ರಭಾ ಅವರ ಸಾಕ್ಷಿಯನ್ನು ನೇರ ಸಾಕ್ಷಿಯಾಗಿ ಅಥವಾ ಪ್ರಮುಖ ಸಾಕ್ಷಿಯಾಗಿ ತೆಗೆದುಕೊಳ್ಬೇಡಿ, ಅದನ್ನು ಪ್ರತಿಕೂಲ ಸಾಕ್ಷಿಯಾಗಿ ಬಳಸ್ಕೊಳ್ಳಿ. ಅರ್ಥ ಆಯ್ತಾ ನಿಮಗೆ? ಪ್ರತಿಕೂಲ ಸಾಕ್ಷಿ ಅಂತಂದರೆ ಈ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಆಕೆ ಕೊಟ್ಟಂಥ ಗೊಂದಲಕಾರಿ ಹೇಳಿಕೆಯಿಂದ ಈ ಒಂದು ಸಿಚುವೇಶನ್ ಬಂದಿತ್ತು. ಆಗ ಪ್ರತಿಕೂಲ ಪರಿಸ್ಥಿತಿ ಅಂತಂದರೆ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರು ಕೊಡುವಂಥ ಹೇಳಿಕೆ ಅದನ್ನು ಪರಿಗಣಿಸಬೇಡಿ, ಅದನ್ನು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಬೇಡಿ, ಅದನ್ನು ಪ್ರತಿಕೂಲ ಸಾಕ್ಷಿ ಅಂದರೆ ಈ ಪ್ರಮುಖ ಸಾಕ್ಷಿಗಳಿದಾವಲ್ಲ ಅದೆಲ್ಲವೂ ಕೂಡ ಆದಮೇಲೆ ಕೊನೆಗೆ ಅದನ್ನು ಪರಿಗಣಿಸಿ ಅಂತ. ಆಗ ಅದೇನಾಗ್ತಿತ್ತು, ಆ ಥರ ಏನಾದರೂ ಪರಿಗಣಿಸ್ಬಿಟ್ಟಿದ್ದರೆ ರತ್ನಪ್ರಭಾ ಅವರ ಗೊಂದಲವಾದ ಹೇಳಿಕೆಗಳು ಏನಾಗ್ತಿತ್ತು ಅಂತಂದರೆ ಮ್ಯಾಟ್ರ್ ಆಗ್ತಾ ಇರಲಿಲ್ಲ, ದರ್ಶನಿಗೆ ಯಾವುದೇ ರೀತಿ ಪ್ಲಸ್ ಆಗ್ತಿರಲಿಲ್ಲ. ಈಗ ಆ ಅರ್ಜಿಯನ್ನು ಕೋರ್ಟ್ ತಿರಸ್ಕಾರ ಮಾಡಿದೆ. ಅಂದರೆ ರತ್ನಪ್ರಭಾ ಅವರ ಹೇಳಿಕೆಯನ್ನು ಈಗ ಪ್ರಮುಖ ಸಾಕ್ಷಿಯಾಗಿ ಕನ್ಸಿಡರ್ ಮಾಡುತ್ತೆ ಕೋರ್ಟು. ಪ್ರತಿಕೂಲ ಸಾಕ್ಷಿ ಅಂತ ಏನಿತ್ತಲ್ಲ, ಪ್ರತಿಕೂಲ ವ್ಯವಸ್ಥೆಯನ್ನು ತಿರಸ್ಕಾರ ಮಾಡಿಬಿಟ್ಟಿದೆ. ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಬರೆದಂಥ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡಿಬಿಟ್ಟಿದೆ ಕೋರ್ಟ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ, ಆಯಿತಾ? ಆ ತಿರಸ್ಕಾರದಿಂದ ಏನಾಗುತ್ತೆ, ಈಗ ಪ್ಲಸ್ ಏನು ಮೈನಸ್ ಏನು ಡಿಸ್ಕಸ್ ಮಾಡ್ತಾ ಹೋಗೋಣ.
ಈಗ ತಿರಸ್ಕಾರ ಮಾಡಿರೋದ್ರಿಂದ ರತ್ನಪ್ರಭು ಅವರು ಇಲ್ಲಿವರೆಗೂ ಏನು ಟ್ರಯಲಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳು ಬಹಳ ಪ್ರಮುಖ ಆಗುತ್ತೆ. ಸೊ ಅಲ್ಲಿ ಒಂದಷ್ಟು ದರ್ಶನ್ಗೆ ಅನುಕೂಲವಾಗುವಂಥ ಹೇಳಿಕೆಯನ್ನು ಕೊಟ್ಟಿರುವಂತಹ ರೇಣುಕಾಸ್ವಾಮಿ ತಾಯಿ ಅವರು ಬೇಕಂತ ಕೊಟ್ಟರೋ, ಗೊಂದಲದಿಂದ ಕೊಟ್ಟರೋ, ಮತ್ತೊಂದೋ ಮಗದೊಂದೋ ಅವೆಲ್ಲ ನಮಗೆ ಗೊತ್ತಿಲ್ಲ. ಸೊ ಕೊಟ್ಟಾಗಿದೆ ಅಷ್ಟೇ, ಕೊಟ್ಟು ಮುಗಿದು ಹೋಗಿದೆ. ಸೊ ಕೊಟ್ಟಾದ್ಮೇಲೆ ಮುಗೀತು, ಕಥಮ್ ಆಯಿತಾ. ಅಂದರೆ ಈಗ ಪ್ರತಿಕೂಲ ಸಾಕ್ಷಿಯನ್ನು ತಿರಸ್ಕಾರ ಮಾಡಿರೋದ್ರಿಂದ ಪ್ರಮುಖವಾದಂಥ ಸಾಕ್ಷಿ ಆಗುತ್ತೆ ರತ್ನಪ್ರಭಾ ಅವರ ಹೇಳಿಕೆ. ನೆಕ್ಸ್ಟ್ ಅವ್ರ ತಂದೆಯವರು ಇನ್ಯಾವ ಥರ ಗೊಂದಲಕಾರ ಹೇಳಿಕೆಯನ್ನು ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಸೊ ಈಗ ಕಾನೂನಿನಲ್ಲಿ ಹೆಂಗೆ ಒಬ್ಬನ್ನ ಸಿಕ್ಕಾಕ್ಸೋವಷ್ಟು ಒಂದು ಅನುಕೂಲ ಇದೆ, ಅದೇ ರೀತಿಯಾಗಿ ಒಬ್ಬನ್ನ ಬಿಡಿಸ್ಕೊಂಡು ಬರುವಷ್ಟು, ಒಬ್ಬನ್ನ ಕಾಪಾಡಿಕೊಳ್ಳುವಷ್ಟು ಕೂಡ ಅನುಕೂಲ ಇದೆ, ಖಂಡಿತವಾಗ್ಲೂ ಇದೆ ಅನುಕೂಲ. ಸೊ ಅದೆಲ್ಲವನ್ನು ಕೂಡ ನೋಡುವಾಗ 100% ಹೇಳ್ತೀನಿ ನಾನು, ಬಹುಶಃ ಇದು ತುಂಬ ಪ್ಲಸ್ ಆಗ್ತಾ ಹೋಗುತ್ತೆ ದರ್ಶನ್ ಅವರಿಗೆ. ನೀವೆಲ್ಲ ನಿರೀಕ್ಷೆ ಮಾಡಿರೋ ಹಾಗೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ, ಬರ್ತಡೇ ದಿನ ರಿಲೀಸ್ ಆಗ್ಬೋದಾ ನಟ ದರ್ಶನ್ ಅಂತ, ಆ ಆಸೆ ಈಡೇರುವಂಥ ಸಾಧ್ಯತೆಗಳಿವೆ. ಬಟ್ ಹಂಗಂತ ಅದು ಅಷ್ಟೊಂದು ಈಸಿ ಇಲ್ಲ. ಪರವಾಗಿಲ್ಲ, ಬರ್ತಡೆಗೆ ನನ್ನ ಅಭಿಪ್ರಾಯ ಏನು ಅಂದರೆ ತೀರಾ ಆತರ ಪಡೋದು ಬೇಕಾಗಿಲ್ಲ. ಬರ್ತಡೇ ಮುಂದಿನ ವರ್ಷವೂ ಬರುತ್ತೆ, ಅವ್ರು ಚೆನ್ನಾಗಿರ್ಬೇಕಷ್ಟೇ. ಸೊ ಹಂಗಾಗಿ ದರ್ಶನ್ ಅವ್ರನ್ನ ಬರ್ತಡೇ ಕರೆಸ್ತೀನಿ, 1 ದಿನಕ್ಕೆ ಕರೆಸ್ತೀನಿ, 2 ದಿನಕ್ಕೆ ಕರೆಸ್ತೀನಿ, ಇವೆಲ್ಲ ಚೆಲ್ಲಾಟಗಳು ಬೇಡ. ಅವ್ರು ಆರಾಮಾಗಿ ಅಲ್ಲಿ ಇರಲಿ, ಜೈಲಲ್ಲೇ ಇರಲಿ ಸದ್ಯಕ್ಕೆ ನೀಟಾಗಿ. ಈಗ ನೋಡಿ, ಈಗ ಯಾಕೆ ನಾನು ಹಂಗೆ ಹೇಳ್ತಿದ್ದೀನಿ ಅಂದರೆ, ಈಗ ಕೆಲವರಿಗೆ ನನ್ನ ಮಾತು ತಪ್ಪು ಅನಿಸ್ಬೋದು, ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ಈಗ ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ಈ ಹಿಂದೆ ಆತುರಕ್ಕೆ ಬಿದ್ದು ಶಸ್ತ್ರಚಿಕಿತ್ಸೆ, ಬೆನ್ನೋವು ಅಂತ ಹೆಂಗೋ ಒಂದು ಯಾವುದೋ ಒಂದು ರೂಪದಲ್ಲಿ ಬೇಲ್ ತಗೊಂಡು ಆಚೆ ಕಡೆ ಕರ್ಕೊಂಬರೋಣ ಅಂತ ಅರ್ಜೆಂಟ್ ಮಾಡಿ ಕರ್ಕೊಂಬಂದರು. ಕರ್ಕೊಂಬಂದಿದ್ದಕ್ಕೆ ಏನಾಯಿತು, ಅದೇ ನೀಟಾಗಿ ಕೂಲಾಗಿ ಬೇಲ್ಗೆ ಅರ್ಜಿ ಸ್ವಲ್ಪ ನಿಧಾನಕ್ಕಾದರೂ ಪರವಾಗಿಲ್ಲ, ಸ್ವಲ್ಪ ವ್ಯಾಲ್ಯೂಬಲ್ ಅಂದರೆ ವ್ಯಾಲಿಡ್ ರೀಸನ್ ಇಟ್ಕೊಂಡು ಬೇಲ್ ತೊಗೊಂಡಿದ್ದಿದ್ರೆ ಬಹುಶಃ ಸುಪ್ರೀಂ ಕೋರ್ಟಲ್ಲಿ ರದ್ದಾಗ್ತಾ ಇರಲಿಲ್ಲ. ಆಯಿತಾ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ ಇರಲಿಲ್ಲ. ಇವರು ಇದ್ದಕ್ಕಿದ್ದಂಗೆ 6 ತಿಂಗಳಿಗೆ ಬೇಲ್ ಸಿಕ್ಕಿರೋದ್ರಿಂದ ಗೌರ್ನಮೆಂಟ್ ಏನು ಮಾಡಿದ್ರು, ತಗೊಂಡು ಹೋಗ್ಬಿಟ್ಟು ಹಾಕಿದ್ರು. ಅವ್ರ ಉದ್ದೇಶ ಏನಿದೆಯೋ ಗೌರ್ಮೆಂಟ್ ಅವ್ರದ್ದು, ದರ್ಶನ್ ಅವ್ರನ್ನ ಯಾಕಷ್ಟೊಂದು ಟಾರ್ಗೆಟ್ ಮಾಡ್ತಾಯಿದ್ರು ನನಗೆ ಗೊತ್ತಿಲ್ಲ. ಅಂತಹ ಆತುರ ಮತ್ತೆ ಆಗೋದು ಬೇಡ ಅಂತ ಬರ್ತಡೇ ಒಳಗೆ ಕರೆಸ್ಬೇಕು ಅಂಥೇಳಿ ಇನ್ನೇನೋ ರೀಸನ್ ಕೊಟ್ಟು ಮತ್ತೊಂದು ಮಗದೊಂದು ಅವ್ರನ್ನ ಆಚೆ ಕರೆಸೋದು. ಸದ್ಯಕ್ಕೆ ಯಾರು ಬೇಲ್ ಅರ್ಜಿ ಅಪ್ಲೈ ಮಾಡಲಾಗ ಟ್ರಯಲ್ ನಡೀತಾ ಇದೆ. ಟ್ರಯಲ್ಗಳು 272 ಸಾಕ್ಷಿಗಳು ಕೂಡ ಡಮ್ಮಿ ಆಗಿಬಿಟ್ರೆ ಆಗ ಬಹುಶಃ ನಟ ದರ್ಶನ್ ಅವ್ರನ್ನ ಆದಷ್ಟು ಬೇಗ ನಾವು ಆಚೆ ಕಡೆ ನೋಡ್ಬೋದು, ಹೊರಗಡೆ ಬಂದು ಅವ್ರ ಕೆಲಸನ ಅವ್ರು ಮಾಡೋದನ್ನು ನಾವೆಲ್ಲರೂ ಕೂಡ ನೋಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇವತ್ತಿನ ವಿಡಿಯೋದ ಕಾನ್ಸೆಪ್ಟ್ ಇಷ್ಟೇ. ರತ್ನಪ್ರಭಾ ಅವರು ಕೊಟ್ಟಂಥ ಒಂದು ಗೊಂದಲಕಾರಿ ಹೇಳಿಕೆಗೆ ಈಗ ಮನ್ನಣೆ ಸಿಕ್ಕಿದೆ. ಅಂದರೆ ಪ್ರಾಸಿಕ್ಯೂಷನ್ ಪ್ರತಿಕೂಲ ಅರ್ಜಿಗೆ ಏನು ಕೊಟ್ಟಿದ್ರಲ್ಲ ಸಾಕ್ಷಿ ತಗೊಳ್ಳಿ ಅಂತ, ಸೊ ಅದು ತಿರಸ್ಕಾರಗೊಂಡಿದೆ. ಅವ್ರು 2 ಥರ ಅರ್ಜಿ ಹಾಕಿದರು. ಒಂದು ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಿ ಅಂತ, ಇಲ್ವೋ ಅವ್ರನ್ನ ಸಾಕ್ಷಿ ಅಂತಲೇ ಪರಿಗಣಿಸ್ಬೇಡಿ ಅಂತ. ಸೊ ಅವೆರಡೂ ಕೂಡ ತಿರಸ್ಕಾರ ಆಗಿಬಿಟ್ಟಿದೆ, ಫೇಲ್ಯೂರ್. ಈಗ ಪ್ರಸನ್ನ ಕುಮಾರ್ ಮಾಡಿದ್ದು ವರ್ಕೌಟ್ ಆಗಲಿಲ್ಲ. ಈಗ ಮತ್ತೊಮ್ಮೆ ನಟ ದರ್ಶನ್ ಅವರು ಬಚಾವಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗಲಿಕ್ಕಿಲ್ಲ. ಸೊ ಕಾದು ನೋಡೋಣ ಏನಾಗುತ್ತೆ ಮುಂದಿನ ಟ್ರಯಲ್ಗಳಲ್ಲಿ. ಹಿಂಗೆ ಉಲ್ಟಾ ಹೊಡೆದು ಎಲ್ಲ ದರ್ಶನ್ ಸೈಡೇ ಆಗಿಬಿಟ್ಟು ಆಚೆ ಕಡೆ ಅವ್ರನ್ನ ಆದಷ್ಟು ಬೇಗ ನೋಡೋವಂಥ ಭಾಗ್ಯ ಅಭಿಮಾನಿಗಳಿಗೆ ಸಿಗ್ತಾ, ಇವೆಲ್ಲವನ್ನು ಕೂಡ ಕಾದೋಣ. ಇನ್ನು ಯಾರು ಕೂಡ ದಯವಿಟ್ಟು ಈಗ ವಿಡಿಯೋ ನೋಡಿದ ಮೇಲೂ ಕೂಡ, ನಾನು ಅಷ್ಟೆಲ್ಲ ಕೇಳ್ಕೊಂಡ ಮೇಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.